ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಅರುಣೋದಯ ಸಮಯದಲ್ಲಿ ಸಪ್ತಮಿ ತಿಥಿಯಲ್ಲಿ ರಥಸಪ್ತಮಿ ವ್ರತ ಆಚರಿಸಬೇಕು. ಅಮಾವಾಸ್ಯೆ ಕಳೆದು 7ನೇ ದಿನ ಬರುವಂಥ ಸಪ್ತಮಿ ದಿನವೇ ರಥಸಪ್ತಮಿ ಹಬ್ಬ. ಈ ದಿನ ಸೂರ್ಯನು ಹುಟ್ಟಿದ ದಿನ. ರಥಸಪ್ತಮಿಯನ್ನು ಸೂರ್ಯ ಜಯಂತಿ ಅಂತಾನೂ ಕರಿಬಹುದು. ಬೆಲ್ಲದ ಅನ್ನ ಅಥವಾ ಕ್ಷೀರಾನ್ನ, ಈ ಪ್ರಸಾದ ಸೂರ್ಯನಿಗೆ ಬಹಳನೇ ಶ್ರೇಷ್ಠ. ಬೆರಣಿಯ ಒಲೆ ಮೇಲೆ ಮನೆಯ ಹೊರಗಡೆ ಹಿತ್ತಾಳೆ ಪಾತ್ರೆಯಲ್ಲಿ ಈ ಕ್ಷೀರಾನ್ನವನ್ನು ಮಾಡಿ ಸೂರ್ಯ ದೇವನಿಗೆ ನೈವೇದಿಸಬೇಕು. ಮನೆಯ ಹೊರಗೆ ಆವರಣದಲ್ಲಿ ಪ್ರಸಾದ ಮಾಡಲು ಅನುಕೂಲ ಇಲ್ಲದೆ ಇರೋರು ಮನೆಯ ಒಳಗೆ ಈ ರೀತಿಯಾಗಿ ಸ್ಟವ್ ಮೇಲೆ ಸಹ ಮಾಡಬಹುದು. ನಾನಿಲ್ಲಿ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ಹಾಲು ಹಾಕಿ ಚೆನ್ನಾಗಿ ಕಾಯಿಸಿದ್ದೀನಿ. ಹಾಲು ಚೆನ್ನಾಗಿ ಕಾದ್ಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಒಂದು ಹಿಡಿಯಷ್ಟು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಒಂದು ಕಬ್ಬಿನ ಸಹಾಯದಿಂದ ಈ ಪ್ರಸಾದವನ್ನು ತಿರುಗಿಸ್ಬೇಕು. ಯಾವುದೇ ಕಾರಣಕ್ಕೂ ಸೌಟನ್ನು ಬಳಸಬಾರ್ದು. ಸೂರ್ಯ ಭಗವಾನನಿಗೆ ವಿಶ್ವಕರ್ಮ ನಿರ್ಮಿಸಿಕೊಟ್ಟ ಚಿನ್ನದ ರಥ ಹೆಸರು ವೈಜಯಂತಿ. ಸೂರ್ಯನ ರಥಕ್ಕೆ ಒಂದು ಚಕ್ರ, ಅದುವೇ ಕಾಲಚಕ್ರ, 6 ಎಲೆಗಳು, 7 ಕುದುರೆಗಳು ಇರುತ್ತೆ. ಹಾಗೆಯೇ ರಥದ ಸಾರಥಿ ಹೆಸರು ಅನುರೂಢು. ಸಾಧ್ಯವಾದರೆ ಮನೆಯ ಮುಂದೆ ರಥದ ರಂಗೋಲಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಂಥ ರೀತಿಯಲ್ಲಿ ಹಾಕಬೇಕು. ಆ ರಥದ ರಂಗೋಲಿಗೆ ಕೇವಲ ಒಂದೇ ಚಕ್ರ ಬರಿಬೇಕು. ಇದು ಅಲ್ಲದೇ 7 ಚಪ್ಪರದ ಅವರೆಕಾಯಲ್ಲಿ ನಾನು ತೋರಿಸ್ತಿರುವ ರೀತಿಯಲ್ಲಿ ರಥದ ಆಕಾರವನ್ನು ನಿರ್ಮಿಸಿ ಪೂಜೆಗೆ ಬಳಸಬೇಕು. ಈ ವರ್ಷ ರಥಸಪ್ತಮಿ ಹಬ್ಬ ಫೆಬ್ರವರಿ 4, 2025 ಮಂಗಳವಾರ ಬಂದಿದೆ. ಬೆಳಗ್ಗೆ 4:37ಕ್ಕೆ ಸಪ್ತಮಿ ತಿಥಿ ಶುರುವಾಗುತ್ತೆ. ಇವತ್ತಿನಿಂದ ಸೂರ್ಯನ ದಿಕ್ಕು ದಕ್ಷಿಣದಿಂದ ಉತ್ತರಕ್ಕೆ ಪ್ರಯಾಣ, ಉತ್ತರಾಯಣ ಅಂತಲೂ ಹೇಳ್ತೀವಿ. ಇವತ್ತಿನಿಂದ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರುವಾಗುತ್ತೆ. ಇವತ್ತಿನ ದಿನ ವಿಶೇಷವಾಗಿ ಸ್ನಾನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಹೇಗೆ ಅಂತ ಹೇಳ್ತೀನಿ. ಸ್ನಾನ ಮಾಡುವಾಗ ಒಂದು ಎತ್ತರವಾದ ಮಣೆ ಮೇಲೆ ಕುತ್ಕೋಬೇಕು. 3, 5 ಅಥವಾ 7 ಎಕ್ಕದ ಎಲೆಯನ್ನು ಸ್ನಾನಕ್ಕೆ ಬಳಸ್ಕೋಬೇಕು. 7 ಎಕ್ಕದ ಎಲೆ ತಗೊಳ್ಳೋದಾದರೆ ಒಂದು ತಲೆಯ ಮೇಲೆ, 2 ಎರಡೂ ಕಡೆ ಭುಜಕ್ಕೆ, 2 ಮೊಣಕಾಲು, ಹಾಗೆಯೇ 2 ತೊಡೆ ಮೇಲೆ ಒಟ್ಟಾಗಿ 7 ಎಕ್ಕದ ಎಲೆಯನ್ನು ಬಳಸಿ ಸ್ನಾನ ಮಾಡಬೇಕು. ರಥಸಪ್ತಮಿಯ ದಿನ ಸ್ನಾನ ಮಾಡುವಾಗ ಹೇಳ್ಕೊಳ್ಬೇಕಾದ ಮಂತ್ರವನ್ನು ಈ ವಿಡಿಯೋವಿನ ಕೊನೆಯಲ್ಲಿ ಟ್ಯಾಗ್ ಮಾಡಿರ್ತೀನಿ. ಮಂತ್ರ ಹೇಳ್ಕೊಳ್ಳೋಕ್ಕೆ ಬರದೇ ಇರೋವಂಥವ್ರು ಈ ರೀತಿಯಾಗಿ ಸೂರ್ಯ ಭಗವಾನನ್ನು ಮನಸ್ಸಿನಲ್ಲಿ ಸ್ಮರಿಸ್ಕೋಬೇಕು. 7 ಜನ್ಮದ ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೇ ಮಾಡಿದಂಥ ತಪ್ಪುಗಳಿಗೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ. ಹಾಗಾಗಿ ಆರೋಗ್ಯ ಇತರ ಸಮಸ್ಯೆಗಳಿಂದ ನನ್ನನ್ನು ರಕ್ಷಿಸಿ ಕಾಪಾಡು ಅಂತ ಸೂರ್ಯನಿಗೆ ನಮಸ್ಕಾರ ಹಾಕಿ ಸ್ನಾನ ಮಾಡಬೇಕು. ಈ ರಥಸಪ್ತಮಿ ವ್ರತವನ್ನು ತುಂಬ ಸುಲಭವಾಗಿ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಮಾಡ್ಕೋಬೋದು. ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಮನೆಯಿಂದ ಹೊರಗೆ ಆವರಣದಲ್ಲಿ ಈಶಾನ್ಯ ಮೂಲೆ ಅಥವಾ ತುಳಸಿ ಕಟ್ಟೆಯ ಮುಂದೆ, ಬಾಲ್ಕನಿಯಲ್ಲಿ ಅಥವಾ ಟೆರೆಸ್ ಮೇಲೆ, ಮನೆಯ ಮುಂಭಾಗದಲ್ಲಿ ಸೂರ್ಯನ ಕಿರಣಗಳು ಬೀಳುವಂತಹ ಜಾಗದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿಕೊಂಡು ಕೂತ್ಕೊಂಡು ಈ ವ್ರತವನ್ನು ಆಚರಣೆ ಮಾಡ್ಕೋಬೋದು. ಪೂಜೆ ಮಾಡುವಂಥ ಸ್ಥಳವನ್ನು ಶುಭ್ರವಾಗಿ ತೊಳೆದು ಶುಚಿ ಮಾಡಿ ರಂಗೋಲಿ ಹಾಕಿ ಅಲ್ಲಿ ನಾವು ಈ ಸೂರ್ಯ ಭಗವಾನನ್ನು ನಿರ್ಮಿಸಿ ಪೂಜೆ ಮಾಡಬೇಕು. ರಥಸಪ್ತಮಿ ವ್ರತ ಮಾಡುವಂತಹ ಹೆಣ್ಣು ಮಕ್ಕಳು ಕೆಂಪು ಸೀರೆ ಅಥವಾ ಅರಿಶಿಣ ಬಣ್ಣದ ಸೀರೆಯನ್ನು ಉಟ್ಟು ಈ ವ್ರತವನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ. ಒಂದು ತಟ್ಟೆಯಲ್ಲಿ 7 ಎಕ್ಕದ ಎಲೆಯನ್ನು ತಗೊಂಡು ಅದಕ್ಕೆ ಗಂಧ ಕುಂಕುಮಗಳಿಂದ ಅಲಂಕಾರ ಮಾಡ್ಕೋಬೇಕು. ರಥಸಪ್ತಮಿಯ ದಿನ
ಗೋಧಿಯ ದೀಪ ಸೂರ್ಯನಿಗೆ ಹಚ್ಚುವುದರಿಂದ ತುಂಬನೇ ಶ್ರೇಷ್ಠ. ಅಲಂಕಾರ ಮಾಡಿಕೊಂಡಿರುವಂಥ 7 ಎಕ್ಕದ ಎಲೆ ಮೇಲೆ ಈ ರೀತಿಯಾಗಿ ಗೋಧಿಯನ್ನು ಹಾಕ್ಕೊಂಡು ಸಿದ್ಧಪಡಿಸ್ಕೋಬೇಕು. ಇದರ ಮೇಲೆ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಗೋವಿನ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಬೇಕು. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರಗಳಿಗೆ ಸೂರ್ಯನು ನಕ್ಷತ್ರಾಧಿಪತಿ, ಸಿಂಹ ರಾಶಿಗೆ ಸೂರ್ಯನು ಅಧಿಪತಿ. ಹಾಗಾಗಿ ಈ ಹೇಳಿದಂಥ ರಾಶಿಯವರು ಇವತ್ತಿನ ದಿನ ಗೋಧಿಯನ್ನು ದಾನ ಮಾಡಿ ಸೂರ್ಯನ ಅನುಗ್ರಹ ಪಡೆದು ಮನೋ ಅಭಿಲಾಷೆಗಳನ್ನು ಸಿದ್ಧಿಪಡಿಸ್ಕೋಬೋದು. ನಾನಿಲ್ಲಿ ಇದರ ಪಕ್ಕದಲ್ಲಿ ಚಪ್ಪರದ ಅವರೆಕಾಯಲ್ಲಿ ಮಾಡಿದಂತಹ ರಥ ಇದನ್ನು ಇಲ್ಲಿ ಸ್ಥಾಪಿಸಿ ಸೂರ್ಯ ಭಗವಾನನನ್ನು ಸ್ಮರಿಸುತ್ತಾ ಒಂದು ನಾಣ್ಯವನ್ನು ಕುಂಕುಮ ಬೊಟ್ಟುಗಳಿಂದ ಅಲಂಕರಿಸಿ ಇಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ 7 ಚಪ್ಪರದ ಅವರೆಕಾಯಿ ಬಳಸಿರುವಂಥ ಕಾರಣ ಅಂದರೆ ಸೂರ್ಯನ ರಥಕ್ಕೆ 7 ಕುದುರೆಗಳು ಇರುತ್ತವೆ. ಹಾಗೆ ನಾಣ್ಯ ಬಳಸಿರುವಂಥ ಕಾರಣ ಅಂದರೆ ಸೂರ್ಯನ ಚಿತ್ರವನ್ನು ಮನೆಯಲ್ಲಿ ಯಾರೂ ಸಹ ಇಟ್ಕೊಳ್ಳೋದಿಲ್ಲ. ಸೂರ್ಯನ ಚಿತ್ರಪಟದ ಬದಲಿಗೆ ಗುಂಡಕ್ಕಿರುವಂಥ ಒಂದು ನಾಣ್ಯವನ್ನು ಇಟ್ಟಿದ್ದೀನಿ. ನೈವೇದ್ಯಕ್ಕೆ ಕ್ಷೀರಾನ್ನ ಅಥವಾ ಗುಡಾನ್ನ ಇಟ್ಟಿದ್ದೀನಿ. ನಮ್ಮ ಪುರಾಣದ ಶಾಸ್ತ್ರ ಪ್ರಕಾರ ನದಿ ಸ್ನಾನ ರಥಸಪ್ತಮಿಯ ದಿನ ತುಂಬನೇ ಶ್ರೇಷ್ಠ. ಹಾಗೆಯೇ ಸೂರ್ಯನಿಗೆ ಅರ್ಘ್ಯ ಬಿಡೋದು ತುಂಬನೇ ಮುಖ್ಯ. ಈ ಪೂಜೆ ಅಥವಾ ವ್ರತಕ್ಕೆ ಕೆಂಪು ಹೂಗಳು ಇದ್ದರೆ ಬಹಳನೇ ಶ್ರೇಷ್ಠ. ಹಾಗೆಯೇ ಕೆಂಪು ಹಣ್ಣುಗಳಿದ್ದರೆ ಇಡ್ಬೋದು. ಸೂರ್ಯ ನಾರಾಯಣನು ತ್ರಿಮೂರ್ತಿ ಸ್ವರೂಪ, ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪ. ಹಾಗಾಗಿ ಇವತ್ತಿನ ದಿನ ಮುಖ್ಯವಾಗಿ ಶಿವಾಲಯಕ್ಕೋಗಿ ಶಿವನ ದರ್ಶನ ಮಾಡಿದ್ರೆ ತುಂಬನೇ ಶ್ರೇಷ್ಠ. ಜೊತೆಗೆ ವಿಷ್ಣು ಅವತಾರ ಆಲಯ ದರ್ಶನ ಮಾಡಿದ್ರೆ ತುಂಬನೇ ಒಳ್ಳೆಯದು. ನಾನಿಲ್ಲಿ ಈ ಪೂಜೆಗೆ ಕಬ್ಬು ಕೂಡ ಬಳಸ್ಕೊಂಡಿದ್ದೀನಿ. ಸೂರ್ಯ ಭಗವಾನನನ್ನು ಮನದಲ್ಲಿ ಸ್ಮರಿಸುತ್ತಾ ದೀಪವನ್ನು ಬೆಳಗೋಣ. ವ್ರತ ಶುರು ಮಾಡುವ ಮೊದಲು ವಿಘ್ನ ನಿವಾರಕ ವಿಘ್ನರಾಜನಾದ ಗಜಾನನನ್ನು ಪೂಜಿಸಬೇಕು. ಗಣಪತಿಗೆ ನಾವು ಅರಿಶಿಣದಲ್ಲಿ ಮಾಡಿ ಸಹ ಇಟ್ಟು ಪೂಜಿಸ್ಬೋದು. ಇಲ್ಲಾಂದರೆ ವಿಘ್ನೇಶ್ವರನ ಮೂರ್ತಿ ಇದ್ದರೂ ಸಹ ನಾವು ಇಟ್ಟು ಪೂಜಿಸ್ಬೋದು. ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಹಣ್ಣು ಅಥವಾ ಬೆಲ್ಲ ಇಟ್ಟು ನಮಸ್ಕರಿಸಿ ಆನಂತರ ನಾವು ಸೂರ್ಯ ಭಗವಾನನನ್ನು ಪೂಜೆ ಶುರು ಮಾಡಬೇಕು. ವ್ರತ ಅಥವಾ ಯಾವುದೇ ವಿಶೇಷವಾದ ಹಬ್ಬಗಳಲ್ಲಿ ಕೆಂಪು ಅಕ್ಷತೆಯನ್ನು ಬಳಸಿದ್ರೆ ಬಹಳನೇ ಶ್ರೇಷ್ಠ. ಗಣೇಶನಿಗೆ ಪೂಜೆ ಸಲ್ಲಿಸಿದ ತಕ್ಷಣವೇ ಗಣೇಶನನ್ನು ಅಲ್ಲಿಂದ ತೆಗಿಬೇಕು. ಅರಿಶಿಣ, ಕುಂಕುಮ, ಅಕ್ಷತೆಗಳಿಂದ ಮಾಡಿದಂತಹ ರಥಕ್ಕೆ ಸಮರ್ಪಿಸಿ ಹೂಗಳನ್ನು ಇಡಬೇಕು. ರಥದ ಒಳಗೆ ಇಟ್ಟಿರುವಂಥ ನಾಣ್ಯವನ್ನು ಸೂರ್ಯ ದೇವ ಅಂತ ಸ್ಮರಿಸಿ ಪೂಜೆಯನ್ನು ಸಲ್ಲಿಸಬೇಕು. ರಥಸಪ್ತಮಿಯ ದಿನ ಸೂರ್ಯನನ್ನು ಆರಾಧಿಸಿ ಪ್ರಾಣಶಕ್ತಿ, ಕ್ರಿಯಾಶಕ್ತಿ, ಆರೋಗ್ಯವನ್ನು ಕೇಳ್ಕೋಬೇಕು. ಹೃದಯಕ್ಕೆ ಸಂಬಂಧಿತವಾದ ತೊಂದರೆಗಳು, ಚರ್ಮವ್ಯಾಧಿ, ಕಣ್ಣಿನ ದೃಷ್ಟಿ ಸಮಸ್ಯೆ ಬರದೇ ಇರೋ ಹಾಗೆ ಸೂರ್ಯನನ್ನು ಕೇಳ್ಕೋಬೇಕು. ಮಾಘ ಮಾಸದಲ್ಲಿ ಬರುವಂತಹ ಸಪ್ತಮಿಯ ದಿನ ರಥಸಪ್ತಮಿ ದಿನ. ಈ ದಿನ ನಾವು ಈ ವ್ರತವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮಾಘ ಮಾಸದಲ್ಲಿ ಬರುವಂತಹ ಭಾನುವಾರಗಳಲ್ಲಿ ಯಾವುದಾದ್ರೂ ಒಂದು ಭಾನುವಾರ ಈ ಪೂಜೆಯನ್ನು ನಾವು ಸೂರ್ಯ ಭಗವಾನನಿಗೆ ಮಾಡಬಹುದು. ಗಂಡ ಮಕ್ಕಳ ಆರೋಗ್ಯಕ್ಕಾಗಿ ಹಾಗೆಯೇ ಪರಿವಾರದ ಸದಸ್ಯರ ಹಿತಕ್ಕಾಗಿ ನಾವು ಹೆಣ್ಣು ಮಕ್ಕಳು ಈ ವ್ರತವನ್ನು ತುಂಬ ಶ್ರದ್ಧೆಯಿಂದ ಸೂರ್ಯ ಭಗವಾನನಿಗೆ ಆಚರಿಸಬೇಕು. ಗಂಡ ಹೆಂಡತಿ ಇಬ್ಬರೂ ಒಟ್ಟಾಗಿ ಸೇರಿ ಈ ಪೂಜಾ ವ್ರತವನ್ನು ಮಾಡಿದ್ರೆ ಪೂರ್ಣ ಫಲ ಲಭಿಸುತ್ತೆ.
ಈ ರಥಸಪ್ತಮಿ ಹಬ್ಬದ ದಿನ ಸೂರ್ಯ ಸ್ತೋತ್ರಂ, ಆದಿತ್ಯ ಹೃದಯಂ, ಅರುಣ ಮಂತ್ರಂ, ಪಾರಾಯಣ, ಸೂರ್ಯ ಅಷ್ಟಕಂ ಇವೆಲ್ಲನೂ ಸಾಧ್ಯ ಆದರೆ ಓದ್ಕೊಂಡ್ರೆ ತುಂಬಾ ಶ್ರೇಷ್ಠ. ಇವು ಯಾವುದೂ ಓದೋದಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿದ್ರೆ ಸೂರ್ಯ ಅಷ್ಟೋತ್ತರವನ್ನು ಓದ್ಕೋಬಹುದು. ಪ್ರತ್ಯಕ್ಷವಾಗಿ ಕಾಣುವಂತಹ ಸೂರ್ಯ ಭಗವಾನನಿಗೆ ಮಹಾಮಂಗಳಾರತಿಯನ್ನು ಅರ್ಪಿಸಿ. ಸೂರ್ಯ ಭಗವಾನನು ಇಲ್ಲ ಅಂತೇಳಿದ್ರೆ ಭೂಮಿ ಮೇಲೆ ಇರುವಂತಹ ಯಾವುದೇ ಜೀವ ಜಂತುಗಳು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಸಕಲ ಜೀವರಾಶಿಗಳೇ ಇಲ್ಲ. ಹಾಗಾಗಿ ಸೂರ್ಯ ಭಗವಾನನನ್ನು ನಾವು ಪ್ರತ್ಯಕ್ಷ ದೈವ ಅಂತ ಹೇಳಿ ಪೂಜೆಗಳನ್ನು ಮಾಡ್ತೀವಿ. ಇನ್ನು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ಲಭಿಸುತ್ತೆ. ಹೊಸದಾಗಿ ಹುಟ್ಟಿರುವಂಥ ಕೂಸುಗಳನ್ನು ಸಹ ಬೆಳಗಿನ ಜಾವ ಎಳೆ ಬಿಸಿಲಿಗೆ ವಿಟಮಿನ್ ಡಿ ಲಭಿಸಬೇಕು ಅಂತೇಳಿ ಮಕ್ಕಳನ್ನು ಬಿಸಿಲಿಗೆ ಕೂರಿಸ್ಕೊತಾರೆ. ನಾನಿಲ್ಲಿ ಸೂರ್ಯ ಅಷ್ಟೋತ್ತರ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀನಿ. ಕೆಂಪು ಅಕ್ಷತೆಗಳಿಂದ ನಾವು ಸೂರ್ಯ ಅಷ್ಟೋತ್ತರ ಮಂತ್ರವನ್ನು ಹೇಳ್ಕೋಬೇಕು. ಕೆಂಪು ಅಕ್ಷತೆ ಬದಲಿಗೆ ನಾವು ಕೆಂಪು ಹೂಗಳನ್ನು ಸಹ ಸೂರ್ಯ ಅಷ್ಟೋತ್ತರ ಮಾಡುವಾಗ ಬಳಸ್ಕೋಬಹುದು. ಮಹಾಮಂಗಳಾರತಿ ಸಲ್ಲಿಸಿದ ಮೇಲೆ ಮಾಡಿಟ್ಟಿದಂತಹ ಕ್ಷೀರಾನ್ನ, ಹಣ್ಣು, ಕಾಯಿ, ಧೂಪ, ದೀಪಗಳು ಎಲ್ಲವನ್ನು ಆ ಸೂರ್ಯ ಭಗವಾನಿಗೆ ನಿವೇದಿಸಬೇಕು. ಹಾಗೆ ಮಾಡಿಟ್ಟಿರುವಂಥ ಈ ಕ್ಷೀರಾನ್ನ ಪ್ರಸಾದವನ್ನು ಮನೆ ಮಂದಿಯವರು ಮಾತ್ರನೇ ತಿನ್ನಬೇಕು, ಹೊರಗಡೆಯವ್ರಿಗೆ ಕೊಡಬಾರ್ದು. ಪೂಜೆ ಎಲ್ಲ ಮುಗಿದ ಮೇಲೆ ಹಚ್ಚಿಟ್ಟಿರುವಂಥ ಈ ಗೋಧಿಯ ದೀಪವನ್ನು ಅದು ಬೆಳಗುವವರೆಗೂ ತುಳಸಿ ಕಟ್ಟೆ ಮುಂದೆ ಇಟ್ಟಿರಬೇಕು. ಯಾವುದೇ ಕಾರಣಕ್ಕೂ ಮನೆಯೊಳಗೆ ತರಬಾರ್ದು. ಇದು ಸೂರ್ಯ ಭಗವಾನಿಗೆ ಹಚ್ಚಿರುವಂಥ ದೀಪ ಆಗಿರೋದ್ರಿಂದ ಮನೆ ಹೊರಗಡೆನೆ ಇಟ್ಟಿರಬೇಕು. ಸ್ವಲ್ಪ ಪ್ರಸಾದವನ್ನು ವಿಳೆದೆಲೆ ಅಥವಾ ಒಂದು ಬಟ್ಟಲಿನಲ್ಲಿ ಹಾಕಿ ಈ ದೀಪದ ಪಕ್ಕದಲ್ಲಿ ಇಡಬೇಕಾಗುತ್ತೆ. ಮಿಕ್ಕಿರುವಂಥ ಪ್ರಸಾದ ಮನೆಯೊಳಗೆ ತಗೊಂಡು ಹೋಗ್ಬೋದು. ಹಾಗೆಯೇ ಈ ದೀಪದ ಕೆಳಗೆ ಇಟ್ಟಿರುವಂಥ ಈ ಗೋಧಿಯನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಥವಾ ಗೋವಿಗೆ ತಿನ್ನೋದಕ್ಕೆ ಕೊಡಬೇಕು. ಗೋಧಿ ದಾನ ಮಾಡೋದ್ರಿಂದ ಇವತ್ತಿನ ದಿನ ಬಹಳನೇ ವಿಶೇಷ. 7 ಜನ್ಮದ ಪಾಪಗಳು, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರುವಂಥ ತಪ್ಪುಗಳಿಗೆ ಈ ಒಂದೇ ಒಂದು ಸಣ್ಣ ದಾನದಿಂದ ಪರಿಹಾರ ಲಭಿಸುತ್ತೆ. ಹಾಗಾಗಿ ಮರೆಯದೆ ಗೋಧಿಯನ್ನು ದಾನ ಮಾಡಿ. ದೇವಸ್ಥಾನದಲ್ಲಿ ಇರುವಂತಹ ಅರ್ಚಕರಿಗೂ ಸಹ ನಾವು ಗೋಧಿಯನ್ನು ದಾನ ಮಾಡಬಹುದು. ನೋಡಿ, ನಾನಿಲ್ಲಿ ಬೆಳಗ್ಗೆ ಪೂಜೆಗೆ ಹಚ್ಚಿಟ್ಟಿರುವಂಥ ದೀಪ ಸಂಜೆ 8 ಗಂಟೆ ಆದ್ರೂ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದೆ. ಇದರಿಂದನೇ ಗೊತ್ತಾಗತ್ತೆ ಇವತ್ತು ನಾನು ಮಾಡಿದಂತಹ ಪೂಜಾ ವ್ರತಗಳು ಆ ಸೂರ್ಯದೇವನಿಗೆ ತಲುಪಿದೆ. ಹಾಗೆ ನನ್ನ ವ್ರತ ಇವತ್ತಿಗೆ ಪರಿಪೂರ್ಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ.